ಇವಾಗಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದೆ, ಅಲ್ಲಿ ನಂಗೆ ಬಳೆ ಕೊಟ್ಟರು, ಆ ಬಳೆನ ಹಾಕ್ಕೊಂಡೆ, ಅಷ್ಟೇ ಕತೆ ಸದ್ಯಕ್ಕೆ. ಸಾರಿ, ಸಿನಿಮಾ ಖಂಡಿತವಾಗ್ಲೂ ಅದಕ್ಕಿಂತ ಜಾಸ್ತಿ ಅಂದರೆ ಸ್ಟ್ರೆಂತ್ ಖಂಡಿತವಾಗ್ಲೂ ಇದೆ, ಬಟ್ ಐ ಡೋಂಟ್ ನೋ ಹೇಗೆ ನೀವು ಹೋಲಿಸ್ತೀರಾ ಸ್ಟ್ರೆಂತಿಗೂ ಅಂತ, ಬಟ್ ಇದೆ, ಸಿನಿಮಾಗೆ ಸ್ಟ್ರೆಂತ್ ಇದೆ. ಎಸ್. ಇವಾಗ ಮಾರಿಗೋಲ್ಡ್ ಬಗ್ಗೆ ಮಾತಾಡೋಣ ಆಯಿತಾ? ನಾವು ಚಿತ್ರೀಕರಣ ಬೆಂಗಳೂರು, ಚಿತ್ರದುರ್ಗ, ಆಮೇಲೆ ಸಕಲೇಶ್ಪುರ, ಸೊ ಸುತ್ತಮುತ್ತ ಮಾಡಿದ್ವಿ. ಚಿತ್ರದಲ್ಲಿ ಒಟ್ಟಿಗೆ 3 ಹಾಡಿದೆ. ಒಂದು ಈಗ ನೀವು ಆಲ್ರೆಡಿ ರಿಲೀಸ್ ಆಗಿದೆ, ಇನ್ನೊಂದು ಹಾಡು ಥೀಮ್ ಸಾಂಗ್ ಥರ ಥ್ರೂಔಟ್ ಸಿನಿಮಾ ಬರುತ್ತೆ, ಇನ್ನೊಂದು ಮೇಲ್ ವರ್ಷನ್ ಸಾಂಗ್ ಇದೆ, ಸೇಮ್ ಏನು ರಿಲೀಸ್ ಆಗಿದೆ ಆ ಹಾಡದ ಮೇಲ್ ವರ್ಷನ್ ಇದೆ, ಅದೊಂದು ಸಣ್ಣ ಬಿಟ್ಟಾಗಿ ಬರುತ್ತೆ ಸಿನಿಮಾದಲ್ಲಿ. ನಮ್ಮ ಡಿಸ್ಟ್ರಿಬ್ಯೂಟ್ರ್ ಇಲ್ಲೇ ಇದ್ದಾರೆ, ಅದು ಅವರೇ ಉತ್ತರ ಕೊಡ್ತಾರೆ, ಬೆಟರ್ ಅಂತ ಅನ್ಸುತ್ತೆ. ಸರ್ ಅದು ಹೆಸರು ಸರ್, ನಾನು ಹುಟ್ಟಿದ್ದು ನನ್ನ ಬರ್ತ್ ರೈಟ್ ಅದು ಶೃಂಗೇರಿ ಅಂತ. ಸೊ ನನಗೆ ಅಡ್ವಾಂಟೇಜ್ ಡಿಸಡ್ವಾಂಟೇಜ್ ಅಂತ ಹೆಸರಿಟ್ಕೊಂಡಿಲ್ಲ ಸರ್, ನಾನು ಅಲ್ಲಿ ಹುಟ್ಟಿದ್ದೀನಿ, ಅದಕ್ಕೆ ಹೆಸರಿಟ್ಕೊಂಡಿರೋದು ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಸಂಗೀತಾ ಶೃಂಗೇರಿ. ಮಾರಿಗೋಲ್ಡ್ 5ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಇದರಲ್ಲಿ ನನ್ನ ಪಾತ್ರ ಬಂದುಬಿಟ್ಟು ಸೋನು ಅಂತ. ನಾನು ಇಷ್ಟ ತನಕ ಮಾಡದೇ ಇರೋವಂಥ ಪಾತ್ರ ಅಂದರೆ ಗ್ಲಾಮರ್. ನನ್ನ 777 ಚಾರ್ಲಿಲಿ ಆ್ಯನಿಮಲ್ ವೆಲ್ಫೇರ್ ಆಫೀಸರ್ ಆಗಿ ನೋಡಿದ್ದೀರಾ. ಲಕ್ಕಿ ಮ್ಯಾನಲ್ಲಿ ಒಂದು ಚೈಲ್ಡ್ಹುಡ್ ಲವ್, ಹೇಗೆ ಮದುವೆ ಆದರೆ ಅಂದರೆ ಫ್ರೆಂಡ್ಸ್ ಮದುವೆ ಆದರೆ ಹೇಗಿರುತ್ತೆ ಅಂತ ನೋಡಿದ್ದೀರಾ. ಆದರೆ ಈ ಗ್ಲಾಮರ್ ಅನ್ನೋ ಪಾತ್ರ ನಾನು ಯಾವತ್ತೂ ಮಾಡೇ ಇರಲಿಲ್ಲ. ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಒಬ್ಬಳು ನಟಿ ಆಗಿಬಿಟ್ಟು ಇಂಥದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಬೇರೆ ಬೇರೆ ಭಿನ್ನ ಪಾತ್ರಗಳು ಮಾಡಬೇಕು ಅಂತ ಇತ್ತು. ಸೊ ಒಂದು ಒಳ್ಳೆ ಸ್ಕ್ರಿಪ್ಟ್ ಕೈ ಸಿಕ್ಕಿದಾಗ ಅದರಲ್ಲಿ ಗ್ಲಾಮರಿಗೆ ಒಂದು ಅರ್ಥ ಇದ್ದಾಗ, ಗ್ಲಾಮರ್ ಅಂದರೆ ಸ್ಕಿನ್ ಎಕ್ಸ್ಪೋಸ್ ಮಾಡೋದಲ್ಲ, ಸ್ಕಿನ್ ತೋರಿಸೋದಂತೂ ಖಂಡಿತವಾಗ್ಲೂ ಅಲ್ಲ ನನ್ನ ಪ್ರಕಾರ. ಸೊ ಗ್ಲಾಮರ್ನ ಇನ್ನೂ ಚೆನ್ನಾಗಿ ಹೇಗೆ ತೋರಿಸ್ಬೋದು, ಒಂದು ಪಾತ್ರದಲ್ಲಿ ಯಾವುದೊಂದು ತೂಕ ಇದೆಯಾ ಅಂತ ನೋಡ್ಬೋದು ಅಂತ ನಂಗೆ ಕಂಡು ಬಂದಿದೆ ಮಾರಿಗೋಲ್ಡ್ ಸ್ಕ್ರಿಪ್ಟಲ್ಲಿ. ನನಗೆ ಈ ಪಾತ್ರ ತುಂಬ ಇಷ್ಟ ಆಗಿರೋ ಕಾರಣ ಯಾಕೆ ಅಂದರೆ ಈ ಪಾತ್ರಕ್ಕೊಂದು ತುಂಬ ಡೆಪ್ತ್ ಇದೆ ಆ್ಯಂಡ್ ಈ ಮೂವಿಯಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ. ಆ ಪಾತ್ರ ಹೇಗಿದೆ ಅಂದರೆ ಅವಳಿಗೆ ಯಾರಾದರೂ ಇಷ್ಟ ಆದರೆ ಅವಳು ಯಾವ ಮಟ್ಟಕ್ಕೂ ಹೋಗೋಕ್ಕೂ ರೆಡಿ ಇರ್ತಾಳೆ. ಹಾಗೆ ಒಬ್ಬಳು ಹೆಣ್ಣು ದುಡಿಬೇಕಂತ ಇದ್ದರೆ ಅವಳು ಹೇಗಾದರೂ ಅವಳಿಗೆ ಗೊತ್ತಿರೋಂಥ ರೀತಿಯಲ್ಲಿ ಅವಳು ದುಡಿಬೋದು ಅನ್ನೋದು ಅವಳು ತೋರಿಸ್ಕೊಡ್ತಾಳೆ ಕೂಡ. ಸೊ ತುಂಬ ಒಳ್ಳೆ ಪಾತ್ರ. ಹಾಗೆ ಸಿನಿಮಾದಲ್ಲಿ ಸುಮಾರಷ್ಟು ವೆರೈಟೀಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಡೈರೆಕ್ಟರ್ ನಾನು ಪ್ರೇಸ್ ಮಾಡಲೇಬೇಕು ಈ ವಿಷಯದಲ್ಲಿ, ಬಿಕಾಸ್ ಅವರ ಆಯ್ಕೆಗಳು ಎಷ್ಟು ತುಂಬ ಚೆನ್ನಾಗಿದೆ. ಯಾಕೆಂದರೆ ಪ್ರತಿಯೊಬ್ಬರು ಯಶ್ ಶೆಟ್ಟಿಯವರಾಗಿರ್ಬೋದು, ಸಂಪತ್ ಅವರಾಗಿರ್ಬೋದು, ವಜ್ರಂಗ್ ಶೆಟ್ಟಿಯವರಾಗಿರ್ಬೋದು, ಸುಮಾರಷ್ಟು ಕಾಸ್ಟಿಂಗ್ ಇದರಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಪರ್ಫಾರ್ಮರ್ಸ್ ಕೂಡ. ಆ್ಯಂಡ್ ಅಫ್ಕೋರ್ಸ್ ದಿಗಂತ್ ಅವರು ಇದ್ದಾರೆ ಆ್ಯಂಡ್ ಸೂಪರ್ ಪರ್ಫಾರ್ಮೆನ್ಸ್ ಇದೆ. ಬಟ್ ದಿಗಂತ್ ಅವ್ರನ್ನ ಒಂದು ಡಿಫ್ರೆಂಟ್ ಅವತಾರದಲ್ಲಿ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ಅದಕ್ಕೆ ಇಟ್ಸ್ ಅ ಡಿಫ್ರೆಂಟ್ ಅಟೆಂಪ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಅಪರ್ಚುನಿಟಿ ಕೊಡೋದಕ್ಕೆ. ಆ್ಯಂಡ್ ಮೈಸೂರು ನನ್ನ ಎಲ್ಲ ಸಿನಿಮಾ ಅಂದರೆ ನನ್ನ 777 ಚಾರ್ಲಿ ಆಗಿರಬಹುದು, ಲಕ್ಕಿ ಮ್ಯಾನ್ ಆಗಿರಬಹುದು, ಶಿವಾಜಿ ಸೂರತ್ಕಲ್ ಆಗಿರಬಹುದು, 3 ಕೂಡ ನಾನು ಇಲ್ಲಿ ಬಂದು ಪ್ರಮೋಷನ್ ಟೈಮ್ಸ್ನಲ್ಲಿ ಮೈಸೂರಿಗೆ ಭೇಟಿ ಮಾಡಿದ್ದೀನಿ. ಆ್ಯಂಡ್ ಪ್ರತಿ ಸಲ ನಾನು ಥಿಯೇಟರ್ ಫುಲ್ ಆಗಿರೋದೇ ನೋಡಿದ್ದೀನಿ. ಮೈಸೂರಿಂದ ಸಿಕ್ಕಾಪಟ್ಟೆ ಪ್ರೀತಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಮೈಸೂರು, ಇಷ್ಟು ಸಪೋರ್ಟ್ ಮಾಡೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ಮಾರಿಗೋಲ್ಡ್ಗೂ ಕೂಡ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೈಸೂರಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಕೋಟಿ ನಮನಗಳು. ಮೈಸೂರಿಗೆ ಬರೋದೇ ಒಂಥರ ಸಂತೋಷ, ಖುಷಿ. ಅದರಲ್ಲೂ ನನ್ನ ಸಾಕಷ್ಟು ಚಿತ್ರಗಳು ಇಲ್ಲಿ ಮೈಸೂರಲ್ಲಿ ತುಂಬ ಚೆನ್ನಾಗಿ ಓಡಿದೆ. ಅಂದರೆ ಬೇರೆ ಕರ್ನಾಟಕದಲ್ಲಿ ಬೇರೆ ಜಿಲ್ಲೆಗಳಿಗಿಂತ ಇಲ್ಲಿ ಮೈಸೂರಲ್ಲಿ ತುಂಬ ಚೆನ್ನಾಗಿ ಓಡಿದೆ. ಹಾಗಾಗಿ ನನಗೊಂದು ಏನೋ ಒಂದು ಸಂತೋಷ, ಭರವಸೆ ಇದೆ ನನ್ನ ಚಿತ್ರ ಇಲ್ಲಿ ಚೆನ್ನಾಗಿ ಓಡುತ್ತೆ ಅಂತ. ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ರಘುವರ್ಧನ್ ಅವ್ರು ಹೇಳಿದಾಗೆ ಮೈಸೂರಿಂದನೇ ಸ್ಟಾರ್ಟ್ ಆಗಲಿ ಅನ್ನೋದು ನಮ್ಮದೆಲ್ಲರದ್ದು ಒಂದು ಆಸೆ ಇತ್ತು. ಸೊ ಅದೇ ರೀತಿಯಲ್ಲಿ ನಾವು ಇಲ್ಲಿ ಬಂದಿದ್ದೀವಿ. ಇನ್ನೂ ಹಲವಾರು ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀವಿ, ಕಾಲೇಜ್ ಕ್ರೌಡ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ. ಅವ್ರು ಹೇಳಿದಾಗೆ ಇವಾಗ ಆಲ್ರೆಡಿ ಟ್ರೈಲರು ಸಾಕಷ್ಟು ಜನಕ್ಕೆ ರೀಚ್ ಆಗಿದೆ, ತುಂಬ ಜನ ಇಷ್ಟಪಟ್ಟಿದ್ದಾರೆ. ಆಮೇಲೆ ಇದು ನನ್ನ ಪರ್ಸ್ನಲ್ ಕರಿಯರಲ್ಲೇ ನನಗೆ ಇದೊಂಥರ ವಿಭಿನ್ನವಾದ ಪಾತ್ರ. ತುಂಬ ಖಡಕ್ ಡೈಲಾಗ್ ಹೊಡೆದಿದ್ದೀನಿ, ಆಮೇಲೆ ಸ್ವಲ್ಪ ರಗೆಡಾಗಿ ಕಾಣ್ತೀನಿ, ಸ್ವಲ್ಪ ರಕ್ತ ಇಕ್ತಾ ಎಲ್ಲ ಕಾಣಿಸ್ಕೊಳ್ಳುತ್ತೆ. ನಿಮಗೆ ಮಾರಿಗೋಲ್ಡ್ ಆ ಟೈಟಲ್ ನೀವು ಆ ಪೋಸ್ಟ್ರಲ್ಲೇ ನಿಮಗೆ ಒಂದು ಸ್ವಲ್ಪ ರಕ್ತ ಇಕ್ತಾ ಇದೆ. ಇದೆಲ್ಲ ನನಗೂ ಹೊಸ್ತು. ಸೊ ಜನಕ್ಕೂ ನಾನು ಏನಾದ್ರು ಹೊಸ್ತು ಕೊಡಬೇಕು ಅಂತ ಕಾಯ್ತಾ ಇದ್ದಾಗ ಮಾರಿಗೋಲ್ಡ್ ಚಿತ್ರ ನಮ್ಮ ರಾಘು ಅವರು ನನಗೆ ಹೇಳಿದ್ರು, ತುಂಬ ಇಷ್ಟ ಆಯಿತು. ಜೊತೆಗೆ ಇದರಲ್ಲಿ ಕೋಸ್ಟಾರ್ ಆಗಿ ಸಂಗೀತ ಅವರಿದ್ದಾರೆ. ಅವರು ಬರೀ ಬಿಗ್ ಬಾಸಲ್ಲ, ಆಲ್ರೆಡಿ ಅದಕ್ಕಿಂತ ಮುಂಚೆ
ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡ್ಕೊಂಡು ಬಂದಿದ್ದರು. ಆಮೇಲೆ ಮಾರಿಗೋಲ್ಡ್ ಸಿನಿಮಾಗೆ ಬಂದಿದ್ದು ಚಾರ್ಲಿ 777 ಇರ್ಬೋದು, ಲಕ್ಕಿ ಮ್ಯಾನ್ ಇರ್ಬೋದು, ಶಿವಾಜಿ ಸುರೋತ್ಕಲ್. ಸೊ ಹೀಗೆ ಒಳ್ಳೊಳ್ಳೆ ಸಿನಿಮಾ ಮಾಡಿದರು. ಇವಾಗ ಬಿಗ್ ಬಾಸ್ ಅಂತೂ ನಿಮಗೆಲ್ಲರಿಗೂ ಗೊತ್ತು ಯಾವ ಥರ ಖ್ಯಾತಿ ಸಂಗೀತ ಅವ್ರಿಗೆ ಬಂದಿದೆ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ. ಸಂಗೀತ ಅವರು ನನ್ನ ಕೋಸ್ಟಾರ್ ಆಗಿದ್ದಾರೆ. ಜೊತೆಗೆ ವೀರ್ ಸಮರ್ಥ್ ಅವರು ಇದಕ್ಕೆ ಮ್ಯೂಸಿಕ್ಕನ್ನು ನೀಡಿದ್ದಾರೆ, ತುಂಬ ಅದ್ಭುತವಾಗಿದೆ. ಯೋಗರಾಜ್ ಭಟ್ ಅವರು ಲಿರಿಕ್ಸ್ ಎಲ್ಲ ಬರೆದಿದ್ದಾರೆ. ಚಂದ್ರು ಅಂತ ಅವರು DOP ಆಗಿದ್ದಾರೆ. ಸೊ ಒಂದು ಒಳ್ಳೆ ತಂಡ, ಒಳ್ಳೆ ಉತ್ಸಾಹದಿಂದ ಉದ್ದೇಶದಿಂದ ನಾವು ಈ ಸಿನಿಮಾ ಮಾಡೋದಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಏನೋ ಪ್ರಶ್ನೆ ಇದ್ರೆ ಕೇಳ್ಬಿಡಿ. ಏನು ಹೇಳಿ? ಪಾತ್ರಗಳಿಗೂ ವಿಭಿನ್ನವಾಗಿದೆ ಅಂದರೆ ಹೇಗೆ ಅಂದರೆ, ನಾನು ಡೈಲಾಗ್ ಅಂದರೆ ನೀವು ಟ್ರೇಲರ್ ಬಹುಶಃ ನೋಡಿದಿರೋ ಇಲ್ವೋ, ನಾನು ಟ್ರೇಲರಲ್ಲೇ ಸಾಕಷ್ಟು ಖಡಕ್ ಡೈಲಾಗ್ಗಳೆಲ್ಲ ಇದೆ. ಅಂದರೆ ಅದು ಇದ್ರದ್ದು ನಾವು ಅದು ಮೊನ್ನೆ ಭಟ್ರ ಹತ್ರ ಓಕೆ. ಅಂದರೆ ಡೈಲಾಗ್ ನಾನು ಸಿಂಪಲ್ ಒಂದು ಡೈಲಾಗ್ ಹೇಳ್ತೀನಿ. ನಾನೇ ಊರವರಿಗೆಲ್ಲ ಕ್ಯಾಬ್ರೆ ತೋರಿಸ್ತೀನಿ ಅಂದರೆ ನೀವು ನನಗೇ ನಂಗಾನಾಚ್ ತೋರಿಸ್ತೀರಲ್ಲ. ಸೊ ಈ ಥರ ಎಲ್ಲ ಡೈಲಾಗ್ಗಳು ನನಗೇ ಹೊಸ್ತು. ಜೊತೆಗೆ ಆ ಡೈಲಾಗ್ ಹೇಳೋ ಧಾಟಿ ಇರ್ಬೋದು, ಶೈಲಿ ಇರ್ಬೋದು, ಅದೆಲ್ಲ ನನಗೂ ತುಂಬ ಹೊಸ್ತು. ನಾನು ಸಾಕಷ್ಟು ಈ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾಗಳಲ್ಲಿ ಮಾಡಿದ್ದೀನಿ, ಕಾಮಿಡಿ ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಬಟ್ ಈ ಥರ ಒಂದು ಥ್ರಿಲ್ಲರ್, ಆ್ಯಕ್ಷನ್ ಥ್ರಿಲ್ಲರ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನಗೂ ಹೊಸ್ತು, ಹಾಗಾಗಿ ಹೊಸ್ತು ಅಂತ ಹೇಳಿದೆ. ಯಾಕೆಂದರೆ ದಿಗಂತ್ ಅವರು ನನಗೆ ಒಂದು ಸುಮಾರು ಲಾಂಗ್ ಟೈಮಿಂದ ಫ್ರೆಂಡ್ ಅವರು. ಅಂದರೆ ಒಂದು 10-12 ವರ್ಷದಿಂದ ಸ್ನೇಹಿತರು. ಜೊತೆಯಲ್ಲಿ ಬೇರೆ ಬೇರೆ ಸಿನಿಮಾದಲ್ಲಿ ನಾವು ವರ್ಕ್ ಮಾಡ್ತಾಯಿದ್ವಿ. ಇದು ನನ್ನ ಮೊದಲನೇ ಸಿನಿಮಾ ಆದರೂ ಅವ್ರು ನಮ್ಮ ಸ್ನೇಹಿತರಾಗಿರೋದ್ರಿಂದ ಅವರಲ್ಲಿರೋ ಕ್ಯಾಲಿಬರ್ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ಅವ್ರನ್ನ ಒಂಥರ ಸಾಫ್ಟು, ರೊಮ್ಯಾಂಟಿಕ್ಕು, ದೂದ್ ಪೇಡ ಅನ್ನೋ ಥರ ಕ್ಯಾರೆಕ್ಟ್ರಿಗೆ ಅವ್ರನ್ನ ಅಂದರೆ ಬ್ರ್ಯಾಂಡ್ ಮಾಡ್ತಾಯಿದ್ರು. ನನಗೆ ಗೊತ್ತು ಅವ್ರು ಮಾಡ್ಬೋದು. ನಾನೇ ಅವ್ರ ಹತ್ರ ಮುಂಚೆನೇ ಬೇರೆ ಸಿನಿಮಾ ಮಾಡುವಾಗಲೂ ಸರ್ ಏನೋ ಒಂದು ಸ್ವಲ್ಪ ಮಾಡಿ, ಬೇರೆ ಥರದ್ದು ಮಾಡಿ, ಅಂದರೆ ಆ್ಯಕ್ಷನ್ ಸಿನಿಮಾನೇ ಮಾಡಬೇಕಂತಲ್ಲ, ಸ್ವಲ್ಪ ರಫ್ ಆ್ಯಂಡ್ ಟಫ್ ಮಾಡಿ. ಯಾಕಂದರೆ ಅವರು ತುಂಬ ಒಳ್ಳೆ ಆ್ಯಕ್ಷನ್ ಇದು, ಅಂದರೆ ಅವ್ರು ಕರಾಟೆ ಮಾಡ್ತಾರೆ, ದೊಡ್ಡ ಅಥ್ಲೀಟ್ ಕೂಡ ಅವರು, ಬ್ಯಾಡ್ಮಿಂಟನ್ ಚಾಂಪಿಯನ್ ಕೂಡ ಹೌದು ಅವರು. ಅಂದರೆ ಅದು ತುಂಬ ವಿಚಾರ ಅವ್ರಿಗೆ ಗೊತ್ತಿಲ್ಲ, ತುಂಬ ಸಾಫ್ಟು ರೊಮ್ಯಾಂಟಿಕ್ ಗಾಯ್ ಅಂತಲೇ ಬ್ರ್ಯಾಂಡ್ ಮಾಡಿದರು. ಸೊ ನನಗೆ ಅವ್ರದ್ದು ಗೊತ್ತಿರೋದ್ರಿಂದ ಒಂದು ಟ್ರೈ ಮಾಡೋಣ ಅಂತ. ಅಂದರೆ ಈ ಸ್ಕ್ರಿಪ್ಟು ಮತ್ತು ಡೈಲಾಗ್ ಆದಾಗ ನಮ್ಮ ರಘು ನಿಡ್ವಳ್ಳಿ ಅಂತ ಡೈಲಾಗ್ ರೈಟ್ರು, ಸೊ ಅವರು ಬೆಲ್ ಬಾಟಮು ಆಮೇಲೆ ಸುಮಾರು ಸಿನಿಮಾ ಬರೆದಿದ್ದಾರೆ, ದೊಡ್ಡ ದೊಡ್ಡ ಸಿನಿಮಾ. ಡೈಲಾಗ್ ಪ್ಯಾಟ್ರನ್ನು ನಾವು ಫಿಕ್ಸ್ ಮಾಡಿ ದಿಗಂತ್ ಅವರು ಅಂತ ಅಂದಾಗಲೇ ನಮ್ಮ ನಿರ್ಮಾಪಕರಿಗೂ ಒಂದು ಸ್ವಲ್ಪ ದಿಗಂತ್ ಅವ್ರು ಹೆಂಗೆ ಸೂಟ್ ಆಗ್ತಾರೆ, ನಮ್ಮ ಡೈಲಾಗ್ ರೈಟ್ರಿಗೂ ಅದು ಇರಲಿಲ್ಲ. ಇವ್ರಿಗೆ ಕತೆ ಹೇಳಿದಾಗಲೂ ಅವರು ನಾನು ಇದನ್ನಾಗುತ್ತಾ, ನಂದು ಡೈಲಾಗ್ ಪ್ಯಾಟರ್ನ್ ನಾನು ಈ ಥರ ಯಾವಾಗಲೂ ಮಾಡೇ ಇರಲಿಲ್ಲ ಅಂತ. ಸೊ ಇಲ್ಲ ಸರ್ ಟ್ರೈ ಮಾಡೋಣ, ಆಗುತ್ತೆ, ಅದೇ ನಮಗೆ ಜನರಿಗೆ ಫ್ರೆಶ್ ಅನ್ಸೋದು ಅಂತ ಹೇಳಿದ ಮೇಲೆ ಇವರು ಬಂದು ಆಮೇಲೆ ಒಂದು 2 ದಿನ ರಿಹರ್ಸಲ್ ತೊಗೊಂಡ್ರು. ಫುಲ್ ಫಿಲ್ಮು ನಾವು ಶೂಟ್ಗೆ ಹೋಗೋಕ್ಕೆ ಮುಂಚೆ ಆ ಡೈಲಾಗ್ ಅವ್ರಿಗೆ ಕೂತ ಮೇಲೆ ನಾವು ಅದು ಪಕ್ಕ ಇದು ವರ್ಕ್ ಆಗುತ್ತೆ, ಅದು ನಮಗೆ ಎನಾಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ಪಂಚ್ ಆಗುತ್ತಾ ಅಂತ. ಅಂದರೆ ನಾವು ರೀಡಿಂಗ್ ತೊಗೊಂಡಾಗ ನಮ್ಮ ಪಂಚ್ ಅನಿಸುತ್ತೆ, ಆರ್ಟಿಸ್ಟ್ ಬಾಯ್ ಎಲ್ಲ ಕೇಳಿದಾಗ ಇದು ರಿದಮ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂದಮೇಲೆ ಕಾನ್ಫಿಡೆಂಟ್ ಬಂದಮೇಲೆ ನಾವು ಶೂಟ್ಗೆ ಹೋಗಿರೋದು. ಸೊ ಅದನ್ನು ನೀವು ಟ್ರೈಲರ್ ಟೀಸರ್ ನೋಡ್ರೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ಭಟ್ರು ಕೂಡ, ಯೋಗರಾಜ್ ಭಟ್ರು ಅದನ್ನು ನೋಡಿ ಕರೆಸ್ಬಿಟ್ಟು ನಮಗೆ ನಾವೊಂದು ಚಿಟ್ ಚಾಟ್ ಥರ ಮಾಡಿದ್ವಿ. ಅವರೇ ನಮ್ಮನ್ನ ಅಪ್ರಿಷಿಯೇಟ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿಸಿದ್ಯಾ ದಿಗಂತ್ ಕೈಲಿ ಅಂತ. ಸೊ ಆ ವಿಚಾರದಲ್ಲಿ ನಾವು ಸಕ್ಸೀಡ್ ಅಂತ ಅಂದ್ಕೋಬೋದು ಸರ್. ಅಲ್ಲ ಅದು ಅಂದರೆ ಈಗ ಇದೆ, ಅಂದರೆ ಕನ್ನಡ ಸಿನಿಮಾಗೆ ಅಂದರೆ IPL ಇಲ್ಲದೆ ಇರೋ ಟೈಮಲ್ಲೂ ಕೂಡ ನಿಮಗೆ ಆ ಕಾಂಪಿಟೇಷನ್ ಇತ್ತು. ಅಂದರೆ ಪ್ರತಿ ವಾರ RR ಸಿನಿಮಾ ಇರ್ತಿತ್ತು, ಪ್ರತಿ ಇದರಲ್ಲೂ ಜನ ಸಿನಿಮಾ, ಅಂದರೆ ಎಷ್ಟೋ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಅಂದರೆ ಜನ ಕೆಲವು ಸಿನಿಮಾ ಬರಲ್ಲ. ಸೊ ಏನು ಅಂದರೆ ಒಂದು ಒಳ್ಳೆ ಸಿನಿಮಾ ಜನಕ್ಕೆಲ್ಲೋ ಇಮೋಷ್ನಲಿ ಮತ್ತು ಆ ಕ್ಯಾರೆಕ್ಟ್ರ್ ಇಷ್ಟ ಆಯಿತು ಅಂದರೆ ಸೊ ಬರ್ತಾರೆ ಅನ್ನೋದು ಹೋಪ್ಸ್ ಇದೆ, ನಮಗೆ ನಂಬಿಕೆ ಇದೆ, ನಮ್ಮ ಸಿನಿಮಾದ ಮೇಲೆ ಒಂದು ನಂಬಿಕೆ ಇದೆ. ಆ ಇದರಲ್ಲಿ ನಾವು ಬರ್ತಾಯಿದ್ದೀವಿ. ಅಂದರೆ ಸ್ವಲ್ಪ ಕಾಂಪಿಟೇಷನು ಕಡಿಮೆ ಇದೆ ಈಗ ಅನ್ನೋ ಒಂದು ಇದರಲ್ಲಿ ಕಾನ್ಫಿಡೆಂಟಲ್ಲಿ ಬರ್ತಾಯಿದ್ದೀವಿ ಅಷ್ಟೇ. ಥಿಯೇಟ್ರ್ಗಳು ಸೆಟಪ್ ಆಗ್ತಿದೆ, ಅಲ್ಲಿ ಡಿಸ್ಟ್ರಿಬ್ಯೂಟ್ರ್ ಇಲ್ಲೇ ಇದ್ದಾರೆ, ಅವರೇ ಸಿನಿಮಾ ನೋಡಿ ಖುಷಿಯಾಗಿ ಅವರೇ ಬಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದಾದ ನಂತರ ಚಿತ್ರಕ್ಕೆ ರೀರೆಕಾರ್ಡಿಂಗ್ ಅಂತ ಇದೆಯಲ್ಲ, ಎಷ್ಟೋ ರೀರೆಕಾರ್ಡಿಂದ ಸಿನಿಮಾಕ್ಕೆ ಜೀವ ತುಂಬಿಟ್ಟಿದೆ. ಅದರ ಬಗ್ಗೆ ನೀವು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವೀರ್ ಸಮರ್ಥ್ ಅವರು ಮಾತಾಡ್ತಾರೆ. ಈಗ ನಿಮ್ಮ ಪ್ರಶ್ನೆಗೆ ನಮ್ಮ ನಿರ್ದೇಶಕರು ಮಾತಾಡಲಿ.
ಈಗಾಗಲೇ ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳಿದ್ದಾರೆ. ಸರ್, ಸಿನಿಮಾ ಏನು ಗೊತ್ತಾ, ಒಬ್ಬ ನಿರ್ದೇಶಕ ಅವನೊಂದು ಕತೆ ಮಾಡ್ತಾನೆ, ನಿರ್ಮಾಪಕರು ಅದನ್ನು ನಂಬಿ ಬಂಡವಾಳ ಹೂಡ್ತಾರೆ. ಸೊ ನಾವೇನೇ ಎಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ರು ಸರ್, ಫೈನಲಿ ಕಂಟೆಂಟ್ ಮುಖ್ಯ. ಅದಕ್ಕಿಂತ ಮುಂಚೆ ಇನಿಷಿಯಲ್ ಸ್ಟೇಜಲ್ಲಿ ಸಿನಿಮಾನ ಥಿಯೇಟ್ರಿಗೆ ಎಳ್ಕೊಂಡು ಬರೋದೇ ನಮ್ಮ ಆರ್ಟಿಸ್ಟು ಸರ್. ಅಂದರೆ ನಮ್ಮ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಆಮೇಲೆ ಅವ್ರಿಗಿರೋ ಫೇಮ್ಗಳೇ ನಮ್ಮನ್ನು ಥಿಯೇಟ್ರಿಗೆ ಇನಿಷಿಯಲ್ ರೆಸ್ಪಾಂಡ್ ಕೊಡೋದು. ಅವ್ರು ಅದನ್ನು ನೋಡಿದ್ಮೇಲೆ ಅವರಿಗೆ ಸಿನಿಮಾ ಇಷ್ಟ ಆದರೆ ಅದೇ ಮೌತ್ ಪಬ್ಲಿಸಿಟಿಯಾಗಿ ಸಿನಿಮಾ ಹಿಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಸಂಗೀತ ಅವರು ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ನಮ್ಮ ಸಿನಿಮಾ ಖಂಡಿತ ಹೆಲ್ಪ್ ಆಗಿದೆ. ಅದರಲ್ಲಿ ಯಾವುದೇ ಮುಚ್ಚುಮರ ಇಲ್ಲದೆ ನಾನು ಹೇಳ್ತೀನಿ. ಬಹುಶಃ ನಮ್ಮ ಡಿಸ್ಟ್ರಿಬ್ಯೂಟ್ರು ಕೂಡ ಅದೇ ಕಾರಣಕ್ಕೆ ಅವರೇ ಖುದ್ದಾಗಿ ಇಂಟ್ರೆಸ್ಟ್ ಕೊಟ್ಟು ಸಿನಿಮಾ ತೊಗೊಳಕ್ಕೂ ಅಂತ ನಾನು ಅದೇ ನಂಬ್ಕೊಂಡಿದ್ದೀನಿ. ಆಮೇಲೆ ದಿಗಂತ್ ಅವ್ರಿಗಂತೂ ಆಲ್ರೆಡಿ ತುಂಬ ಲಾರ್ಜ್ ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಅವ್ರನ್ನ ಹೊಸ ಥರದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ಸಿನಿಮಾ ಒಂದು ಸಲ ಕನೆಕ್ಟ್ ಆಯಿತು ಅಂದರೆ ರೀಚ್ ಆಗುತ್ತೆ ಸರ್. ಸೊ ಖಂಡಿತ ಸರ್, ಥ್ಯಾಂಕ್ ಯು. ಆರ್ಟಿಸ್ಟು ಅದನ್ನೇ ಮಾಡೋದು ಬೇಡ, ನಾನು ಅದನ್ನೇ ನಿಮ್ಗೆ ಗೈಡ್ ಕೊಟ್ಟಿದ್ದು. ಒಂದು ಆರ್ಟಿಸ್ಟ್ ಅದೇ ಕ್ಯಾರೆಕ್ಟ್ರ್ ಮಾಡ್ತಾಯಿದ್ರೆ ಲೈಫ್ ಲಾಂಗ್ ಅದೇ ಕ್ಯಾರೆಕ್ಟ್ರ್ ಮಾಡೋಕ್ಕಾಗಲ್ಲ ಸರ್. ಅವರಲ್ಲಿರೋ ವರ್ಸಟೈಲ್ ಗೊತ್ತಾಗಬೇಕಲ್ವ ಸರ್. ಸೊ ಅವ್ರು ಎಲ್ಲ ಕ್ಯಾರೆಕ್ಟ್ರಲ್ಲೂ ಮಾಡಲಿ. ಆ ಕ್ಯಾರೆಕ್ಟ್ರ್ ಮಾಡಿದಾಗ ಧೈರ್ಯ ಮಾಡಿದ್ದಾರೆ ಸರ್. ಆ್ಯಕ್ಚುಲಿ ಇವ್ರಿಗೆ ಒಳ್ಳೆ ಆಫರ್ ಬಂದಿದೆ ಹಿಂದಿ ಬೇರೆ ರೈಟ್ಸ್ಗಳಿಂದ, ಬಟ್ ಅವ್ರು ತಗೋತಾ ಇಲ್ಲ. ಅದಕ್ಕೆ ನಾನು ಮೈಕ್ ಇಸ್ಕೊಂಡೆ ಅಷ್ಟೇ. ಒಳ್ಳೆ ಆಫರ್ಸ್ ಬಂದಿದೆ, ತಗೋತಾ ಇಲ್ಲ. ಬಟ್ ಅವ್ರೇನು ಹೇಳ್ತಾರೆ ಸರ್, ಸಿನಿಮಾ ರಿಲೀಸ್ ಆಗಲಿ, ಕಾನ್ಫಿಡೆಂಟ್ ಇದೆ ನನಗೆ ಸಿನಿಮಾ ಮೇಲೆ, ಇನ್ನೂ ಬೇರೆ ಮೊತ್ತಕ್ಕೆ ಮಾರೋಣ ಅಂತ ಅವ್ರು ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ನಾವು ರೆಗ್ಯುಲರಾಗಿ ಹಿಂದಿ ರೈಟ್ಸು ಬೇರೆ ರೈಟ್ಸು ತೊಗೋತೀವಿ, ಬಟ್ ಅವರು ರೆಡಿ ಇಲ್ಲ ಕೊಡೋದಕ್ಕೆ. ಸೊ ಬಿಸ್ನೆಸ್ ಪಾರ್ಟ್ ನೀವು ಕೇಳ್ತಾ ಇದ್ದೀನಿ ಸರ್ ಅಷ್ಟೇ. ಥ್ಯಾಂಕ್ ಯು. ಇಲ್ಲ, ನಾವು ಇದನ್ನು ಅಂದರೆ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸರ್. ಖಂಡಿತ ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ, ಡೆಫಿನೆಟ್ಲಿ ಒಂದು ಮೆಸೇಜ್ ಇದೆ. ಒಬ್ಬ ಮನುಷ್ಯ ಅವನ ಆಸೆ ಇರ್ಬೋದು, ದುರಾಸೆ ಇರ್ಬೋದು, ಎಲ್ಲದು ಒಂದು ಲಿಮಿಟಲ್ಲಿ ಇಟ್ಕೋಬೇಕು. ಸೊ ತುಂಬ ಯಾವುದು ಗ್ರೀಡಿನೆಸ್ ಒಳ್ಳೇದಲ್ಲ ಅನ್ನೋದೊಂದು ಒಳ್ಳೆ ಮೆಸೇಜ್ ಈ ಸಿನಿಮಾದಲ್ಲಿದೆ. ಸರ್, ಬಿಗ್ ಬಾಸಲ್ಲಿ ಮುಂದೆ ಏನಾಗುತ್ತಂತ ರಿಯಲ್ ಲೈಫಲ್ಲಿ ಇದ್ದ ಹಾಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲ್ಲ ಸರ್. ಕೆಲವು ಸತಿ ಟಾಸ್ಕ್ ಬರುತ್ತೆ, ಯಾರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲ್ಲ ಸರ್. ನಾವು ಆ್ಯಕ್ಟ್ ಮಾಡ್ತಿರ್ಬೇಕಿದ್ರೆ ನಮ್ಮ ಹತ್ರ ಸ್ಕ್ರಿಪ್ಟ್ ಇರುತ್ತೆ, ಈ ಡೈಲಾಗ್ಸ್ ಹೇಳ್ಬೇಕಂತ ಇರುತ್ತೆ, ಈ ಥರ ರಿಯಾಕ್ಟ್ ಅನ್ನೋದಿರುತ್ತೆ. ಡೈರೆಕ್ಟರ್ ಇರ್ತಾರೆ, ಆ ಡೈರೆಕ್ಟರ್ ಪ್ರಕಾರ ನಾವು ನಾಟಕ ಮಾಡಬೇಕು ಅನ್ನೋದಿರುತ್ತೆ. ಬಟ್ ಬಿಗ್ ಬಾಸಲ್ಲಿ ಹಾಗಿರಲ್ಲ ಸರ್. ನಮ್ಮ ವ್ಯಕ್ತಿತ್ವ ತೋರಿಸುತ್ತೆ, ನಾವು ಹೇಗಿದ್ದೀವಿ ಅಂತ ತೋರಿಸುತ್ತೆ, ನಾವು ಹೇಗೆ ಲೈಫಲ್ಲಿ ರಿಯಾಕ್ಟ್ ಮಾಡ್ತೀವಿ, ಯಾವ್ಯಾವ ಪರಿಸ್ಥಿತಿಲಿ ಯಾವ್ಯಾವ ಥರ ರಿಯಾಕ್ಟ್ ಮಾಡ್ತೀವಿ ಅಂತ ತೋರಿಸುತ್ತೆ ಸರ್. ಸೊ ಬಹಳ ವ್ಯತ್ಯಾಸಗಳಿದ್ದಾವೆ. ಬಟ್ ಖಂಡಿತವಾಗ್ಲೂ ಅದು ನನಗೆ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ನನಗೂ ನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ವೇದಿಕೆಗಳು ಮಾಡಿಕೊಡ್ತು ಆ ಒಂದು ಶೋ. ಆ್ಯಂಡ್ ನನ್ನ ತುಂಬ ಬೋಲ್ಡ್ ಆ್ಯಂಡ್ ಕಾನ್ಫಿಡೆಂಟ್ ಆಗಿ ತಂದು ಕೊಡ್ತು ಕೂಡ. ಆ್ಯಂಡ್ ಜನಕ್ಕೆ ತುಂಬ ಇಷ್ಟ ಆಗಿದೆ. ಪತ್ರಕರ್ತ ಮಿತ್ರರಿಗೂ ನಮಸ್ಕಾರ. ನಾ ಈ ಚಿತ್ರದ ಸಂಗೀತ ನಿರ್ದೇಶಕ ವೀರ್ ಸಮರ್ಥ್. ಆಲ್ರೆಡಿ ಸಾಂಗ್ ಬಗ್ಗೆ ಮಾತಾಡಿದ್ದಾರೆ ಡೈರೆಕ್ಟರ್ ಅವರು. ಈ ಸಿನಿಮಾದಲ್ಲಿ ಇದು ಮ್ಯೂಸಿಕಲ್ ಸಿನಿಮಾ ಅಂದರೆ ಹಾಡುಗಳ ಸಂಗೀತಮಯ ಚಿತ್ರ ಏನಿಲ್ಲ, ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್ ಆಗಿದ್ರೆ ಅಂದರೆ ಸಿನಿಮಾದಲ್ಲಿ 3 ಹಾಡುಗಳಿದೆ ಸರ್. ಒಂದು ಸಿಹಿ ಜೇನ ಮಳೆ ಅಂತ ಆಲ್ರೆಡಿ ಒಂದು ಲಿರಿಕಲ್ ವಿಡಿಯೋ ರಿಲೀಸ್ ಮಾಡಿದ್ದೀವಿ, ಅದು ಯೋಗರಾಜ್ ಭಟ್ರು ಬರೆದಿದ್ದಾರೆ. ಇನ್ನೊಂದು ವಿಜಯ್ ಭರಮ್ಸಾಗರ್ ಒಂದು ಬರೆದಿದ್ದಾರೆ. ಹಾಗೆ ಮತ್ತು ಕವಿರಾಜ್ ಅವರು ಒಂದು ಸಾಂಗ್ ಬರೆದಿದ್ದಾರೆ, ಟೈಟಲ್ ಸಾಂಗ್ ಮಾರಿಗೋಲ್ಡ್ ಅಂತ. ಅನುರಾಧ ಭಟ್ ಹಾಡಿದ್ದಾರೆ, ನಾನು ಹಾಡಿದ್ದೀನಿ. ಒಬ್ಬರು ರ್ಯಾಪರ್ ಇದ್ದಾರೆ, ರೋಹಿತ್ ಹಳ್ಳಿಕೇಡೆ ಅಂತ ಹೊಸ ಸಿಂಗರ್, ಅವ್ರು ಹಾಡಿದ್ದಾರೆ. ಮತ್ತು ಇನ್ನೊಂದು ಕೇಶವ್ ಆನಂದ್ ಅನ್ನೋ ಒಬ್ಬರು ಸಿಂಗರ್ ಹಾಡಿದ್ದಾರೆ, ಕನ್ನಡಿಗರೇ, ಬಾಂಬೆಲಿ ಇರ್ತಾರೆ ಅವರು, ಅವ್ರು ಹಾಡಿದ್ದಾರೆ. ಅಂದರೆ ಹಿನ್ನೆಲೆ ಸಂಗೀತ ತುಂಬ ಇಂಪಾರ್ಟೆನ್ಸ್ ಇದೆ ಸರ್ ಈ ಸಿನಿಮಾಗೆ. ಹಾಗಾಗಿ ಈ ಚಿತ್ರಕ್ಕೆ ವಿಶೇಷವಾಗಿ ನಾನು ಹಾಡುಗಳಕ್ಕಿಂತಲೂ ಹಿನ್ನೆಲೆ ಸಂಗೀತಕ್ಕೆ ನಂದು ಸ್ವಲ್ಪ ಕೈ ಚಳಕ ತೋರಿಸಿದ್ದೀನಿ ಅಂತ ನನಗೆ ಅನಿಸಿಕೆ. ಒಂದು 40-45 ಸಿನಿಮಾ ಮಾಡಿದ್ದೀನಿ ಇಲ್ಲಿವರೆಗೆ. ಬಟ್ ಇದೊಂದು ಹಿನ್ನೆಲೆ ಸಂಗೀತ ದೃಷ್ಟಿ ನೋಡಿದ್ರೆ ನನ್ನ ಸಲುವಾಗಿ ತುಂಬ ಮುಖ್ಯವಾದ ಒಂದು ಚಿತ್ರ. ಈ ಸಿನಿಮಾ ತುಂಬ ಚೆನ್ನಾಗಿದೆ, ಕ್ರೈಮ್ ಥ್ರಿಲ್ಲರ್. ಅದಕ್ಕೆ ಅನುಕೂಲವಾದಂಥ ಒಂದು ಸಂಗೀತ ನಿರ್ದೇಶನ ಮಾಡಿದ್ದೇನೆ, ಬ್ಯಾಕ್ಗ್ರೌಂಡ್ ಸ್ಕೋರ್ಸು. ತಮ್ಮೆಲ್ಲ ಸಪೋರ್ಟ್ ಇರಲಿ. ಯಾಕಂದರೆ ನಾನು 14 ವರ್ಷ ಮುಂಚೆ ನಾನು ಇಲ್ಲಿ ಪ್ರೆಸ್ ಮೀಟ್ ಬಂದಿದ್ದೆ, ನಾನು ಪರಿ ಅನ್ನೋ ಸಿನಿಮಾಗೆ ಬಂದಿದ್ದೆ 2010ರಲ್ಲಿ. ಆ ಸಿಹಿಯಾದ ನೆನಪುಗಳು ಇವತ್ತು ಇದೆ ನನಗೆ. ತಮ್ಮೆಲ್ಲ ಸಪೋರ್ಟ್ ತುಂಬ ಸಿಕ್ಕಿತ್ತು. ತಾವೆಲ್ಲರೂ ನಮ್ಮ ಪಿಕ್ಚರ್ ಸಪೋರ್ಟ್ ಮಾಡೋಕ್ಕಂತ ಕಳ್ಕಳಿ ವಿನಂತಿ ತಮ್ಮ ಹತ್ರ. ಧನ್ಯವಾದಗಳು ಸರ್. ಸರ್, ಇವಾಗ ಸಿಹಿ ಜೇನಮಳೆ ಅಂತ ಒಂದು ಸಾಂಗ್ ಬಿಟ್ಟಿದ್ದು, ಲಿರಿಕಲ್ ವಿಡಿಯೋ ತುಂಬ ಇಷ್ಟಪಡ್ತಾರೆ ಜನಗಳು. ಇವಾಗ ಅದೇ ಸಾಂಗ್ ವಿಡಿಯೋ ಒಂದು ಬಿಡ್ತೀವಿ, ಇದೇ ವೀಕಲ್ಲಿ ಬಿಡ್ತೀವಿ, ಪಿಕ್ಚರ್ ಬಿಫೋರ್ ಬಿಡ್ತಾ ಇದ್ದೀವಿ. ಆ ಸಾಂಗು ಕೂಡ ಜನಗಳಿಗೆ ಇಷ್ಟಪಡ್ತಾ ಇದ್ದಾರೆ. ಥ್ಯಾಂಕ್ ಯು.